ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾತನಾಡೋಣ ಗೇಮ್ ಆಫ್ ಥ್ರೋನ್ಸ್ ಸೀಸನ್ 1 ಎಪಿಸೋಡ್ ನಂಬರ್ 8. ಎಪಿಸೋಡ್ ಶುರುವಾಗುತ್ತೆ. ಲ್ಯಾನಿಸ್ಟರ್ ಸೈನಿಕರು ಸ್ಟಾರ್ಕ್ ಜನರನ್ನು ಸಾಯಿಸುತ್ತಿದ್ದಾರೆ. ಸಾನ್ಸಾ ಮತ್ತು ಸೆಪ್ಟಾ ಆರಳನ್ನು ಹುಡುಕುತ್ತಿದ್ದಾರೆ. ಇವರು ಮರಳಿ ವಿಂಟರ್ಫೆಲ್ಗೆ ವಾಪಸ್ ಹೋಗಲು. ಇವರಿಗೆ ಸೈನಿಕರು ಕತ್ತಿಯಿಂದ ಒಬ್ಬರಿಗೊಬ್ಬರು ಜಗಳ ಮಾಡುವ ಸಪ್ಪಳ ಬರುತ್ತದೆ. ಸೆಪ್ಟಾ ಸಾನ್ಸಾಗೆ ಹೇಳುತ್ತಾಳೆ, ಬೇಗ ನಿನ್ನ ಕೋಣೆಗೆ ಓಡಿ ಹೋಗಿ ಒಳಗಿನಿಂದ ಬಾಗಿಲನ್ನು ಹಾಕಿಕೋ ಎಂದು ಹೇಳುತ್ತಾಳೆ. ಸಾನ್ಸಾ ಸೆಪ್ಟಾ ಹೇಳಿದ ಹಾಗೆ ತನ್ನ ಕೋಣೆ ಕಡೆ ಹೋಗುತ್ತಾಳೆ. ಇಲ್ಲಿಗೆ ಸ್ಯಾಂಡರ್ ಕ್ಲಿಗೆನ್ ಬರುತ್ತಾನೆ. ಸಾನ್ಸಾ ಹೇಳುತ್ತಾಳೆ, ನೀನು ನನಗೆ ಏನಾದರೂ ಮಾಡಿದರೆ ನಾನು ಮಹಾರಾಣಿಗೆ ಹೇಳುತ್ತೇನೆಂದು. ಸ್ಯಾಂಡರ್ ಕ್ಲಿಗೆನ್ ಹೇಳುತ್ತಾನೆ, ನಿನ್ನ ಬಳಿ ನನಗೆ ಯಾರು ಕಳಿಸಿದ್ದಾರೆ ಎಂದು ನಿನಗೆ ಗೊತ್ತಾ? ಸೆಪ್ಟಾಳನ್ನು ಲ್ಯಾನಿಸ್ಟರ್ ಸೈನಿಕರು ಹಿಡಿಯುತ್ತಾರೆ. ಆರ್ಯಾ ಸಿರಿಯೋ ಫೋರಲ್ ರವರ ಜೊತೆ ಟ್ರೈನಿಂಗಲ್ಲಿದ್ದಾಳೆ. ಇಲ್ಲಿಗೆ ಲ್ಯಾನಿಸ್ಟರ್ ಸೈನಿಕರು ಬಂದು ಆರ್ಯಾಗೆ ಹೇಳುತ್ತಾರೆ, ನಿಮ್ಮ ತಂದೆ ನಿನ್ನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದ್ದಾರೆ. ನೀನು ನನ್ನ ಜೊತೆ ಬಾ ಎಂದು ಹೇಳುತ್ತಾರೆ. ಸಿರಿಯೋ ಫೋರೆಲ್ ಹೇಳುತ್ತಾರೆ, ನೆಸ್ಟಾಕ್ ತಮ್ಮ ಮಗಳನ್ನು ಕರೆತರಲು ಸ್ಟಾರ್ಕ್ ಸೈನಿಕರಿಗೆ ಏಕೆ ಕಳಿಸಲಿಲ್ಲವೆಂದು ಪ್ರಶ್ನೆ ಹಾಕುತ್ತಾರೆ. ಈ ಮಾತಿಗೆ ಲ್ಯಾನಿಸ್ಟರ್ ಸೈನಿಕ ಸಿರಿಯೋ ಫೋರೆಲ್ ರವರಿಗೆ ಹೇಳುತ್ತಾನೆ, ನೀನು ಮಧ್ಯದಲ್ಲಿ ಬರಬೇಡ, ಸುಮ್ಮನೆ ಆರ್ಯಳನ್ನು ಕಳಿಸು ಎಂದು ಧಮಕಿ ಹಾಕುತ್ತಾನೆ. ಆಗ ಸಿರಿಯೋ ಫೋರೆಲ್ ಮತ್ತು ಲ್ಯಾನಿಸ್ಟರ್ ಸೈನಿಕರ ನಡುವೆ ಜಗಳ ಶುರುವಾಗುತ್ತೆ. ಸಿರಿಯೋ ಫೋರೆಲ್ ರವರು ಕೇವಲ ಕಟ್ಟಿಗೆಯ ಖಡ್ಗದಿಂದ ಲ್ಯಾನಿಸ್ಟರ್ ಸೈನಿಕರನ್ನು ಸಾಯಿಸುತ್ತಾರೆ. ಆದರೆ ಕಿಂಗ್ಸ್ ಗಾರ್ಡ್ ಆದ ಟಿಮ್ರಿನ್ ಟ್ರೆಂಟ್ ಸಿರಿಯೋ ಫೋರೆಲ್ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಈ ಸಲ ಸಿರಿಯೋ ಫೋರೆಲ್ ರವರ ಕಟ್ಟಿಗೆಯ ಖಡ್ಗ ಮುರಿದು ಬೀಳುತ್ತದೆ. ಸಿರಿಯೋ ಫೋರೆಲ್ ಆರ್ಯಳನ್ನು ಇಲ್ಲಿಂದ ಓಡಿ ಹೋಗು ಎಂದು ಹೇಳುತ್ತಾರೆ. ಆರ್ಯ ಸಿರಿಯೋ ಫೋರೆಲ್ಗೆ ಹೇಳುತ್ತಾಳೆ, ಇಲ್ಲ, ನೀವು ನನ್ನ ಜೊತೆ ಬನ್ನಿ ಎಂದು ಹೇಳುತ್ತಾಳೆ. ಸಿರಿಯೋ ಫೋರೆಲ್ ಆರ್ಯ ಕೇಳುತ್ತಾರೆ, ನೀನು ಸಾವಿನ ದೇವರಿಗೆ ಏನೆಂದು ಬೇಡಿಕೊಳ್ಳುತ್ತೀಯಾ? ಆರ್ಯ ಹೇಳುತ್ತಾಳೆ, ಇವತ್ತು ಬೇಡ ಎಂದು ಆರ್ಯ ಇಲ್ಲಿಂದ ಓಡಿ ಹೋಗಿ ತನ್ನ ಸಾಮಾನುಗಳು ಮತ್ತು ಬಟ್ಟೆಗಳು ಇಟ್ಟಿರುವ ಸ್ಥಳಕ್ಕೆ ಹೋಗುತ್ತಾಳೆ. ಅಲ್ಲಿ ಆರ್ಯಳಿಗೆ ತನ್ನ ಕತ್ತಿ ನಿಡಲ್ ಕಾಣಿಸುತ್ತದೆ. ಇಲ್ಲಿಗೆ ಒಬ್ಬ ಹುಡುಗ ಬಂದು ಹೇಳುತ್ತಾನೆ, ನಿನ್ನನ್ನು ಮಹಾರಾಣಿಯವರ ಬಳಿ ಕರೆದುಕೊಂಡು ಹೋದರೆ ನನಗೆ ಬಹುಮಾನ ಕೊಡುತ್ತಾರೆ ಎಂದು ಹೇಳುತ್ತಾನೆ. ಆರ್ಯ ಇವನತ್ತ ತಿರುಗಿ ನೋಡುತ್ತಾಳೆ. ಇವಳ ಕತ್ತಿ ತನಗೆ ಗೊತ್ತಿಲ್ಲದೆ ಈ ಹುಡುಗನ ಹೊಟ್ಟೆಗೆ ಚುಚ್ಚು ಬಿಡುತ್ತಾಳೆ. ಈ ಹುಡುಗ ಸ್ಥಳದಲ್ಲೇ ಪ್ರಾಣ ಬಿಡುತ್ತಾನೆ. ಆರ್ಯ ಇದನ್ನು ನೋಡಿ ಭಯದಿಂದ ಓಡಿ ಹೋಗುತ್ತಾಳೆ. ನೆಡ್ ಸ್ಟಾರ್ಕ್ ರವರನ್ನು ಬಂಧಿಸಿ ಜೈಲಲ್ಲಿ ಇಟ್ಟಿದ್ದಾರೆ. ಇಲ್ಲಿಗೆ ನೆಡ್ ಸ್ಟಾರ್ಕ್ ರವರನ್ನು ಭೇಟಿಯಾಗಲು ಲಾರ್ಡ್ ವ್ಯಾರಿಸ್ ಬಂದು ಕುಡಿಯಲು ವೈನ್ ಕೊಡುತ್ತಾನೆ. ನೆಡ್ ಸ್ಟಾರ್ಕ್ ಲಾರ್ಡ್ ವ್ಯಾರಿಸ್ಗೆ ಕೇಳುತ್ತಾರೆ, ನನ್ನ ಮಕ್ಕಳು ಹೇಗಿದ್ದಾರೆ? ದೊಡ್ಡ ಮಗಳು ಸಾನ್ಸಾ ಸರ್ಸಿಯ ಬಳಿ ಚೆನ್ನಾಗಿದ್ದಾಳೆ. ಲ್ಯಾನಿಸ್ಟರ್ ಸೈನಿಕರು ಆರ್ಯಳನ್ನು ಹುಡುಕುತ್ತಿದ್ದಾರೆ. ಆರ್ಯ ಕಾಣಿಸುತ್ತಿಲ್ಲ ಎಂದು ಹೇಳುತ್ತಾ ನೆಡ್ ಸ್ಟಾರ್ಕ್ಗೆ ಹೇಳುತ್ತಾರೆ, ನಿಮಗೆ ಸರ್ಸಿಯ ರಹಸ್ಯದ ಬಗ್ಗೆ ಗೊತ್ತಿತ್ತು, ಆದರೂ ನೀವು ಈ ಥರದ ಮುಟ್ಟಾಳತನವನ್ನು ಮಾಡಬಾರದಿತ್ತು. ನಿಮ್ಮ ಕೆಲವು ನಿರ್ಧಾರದಿಂದ ನಮ್ಮ ರಾಜರು ಸತ್ತು ಹೋಗಿದ್ದಾರೆ. ಸರ್ಸಿ ನಿಮ್ಮನ್ನು ಈಗ ಸಾಯಿಸುತ್ತಾಳೆ ಎಂದಾಗ, ಇಲ್ಲ, ಸರ್ಸಿ ನನ್ನನ್ನು ಸಾಯಿಸುವುದಿಲ್ಲ, ಏಕೆಂದರೆ ನನ್ನ ಪತ್ನಿ ಕ್ಯಾಟ್ಲಿನ್ ಟೀರಿಯನ್ನನ್ನು ಬಂಧಿಸಿದ್ದಾಳೆ. ಇಲ್ಲಿ ನನಗೇನಾದರೂ ಆದರೆ ಅಲ್ಲಿ ಟೀರಿಯನ್ನನ್ನು ಸಾಯಿಸುತ್ತಾರೆ ಎಂದು ನೆಡ್ ಸ್ಟಾರ್ಕ್ ರವರು ಹೇಳುತ್ತಾರೆ. ಲಾರ್ಡ್ ವ್ಯಾರಿಸ್ ಹೇಳುತ್ತಾರೆ, ಟೀರಿಯನ್ ಈಗ ಕ್ಯಾಟ್ಲಿನ್ನ ಬಂಧಿತನಲ್ಲ, ಅವನು ನಿರಪರಾಧಿ ಎಂದು ಸಾಬೀತಾಗಿ ಮರಳಿ ಕಿಂಗ್ಸ್ ಲ್ಯಾಂಡಿಂಗ್ಗೆ ಬರುತ್ತಿದ್ದಾನೆ ಎಂದು ಹೇಳಿದಾಗ ನೆಡ್ ಸ್ಟಾರ್ಕ್ ರವರು ಈ ಮಾತನ್ನು ಕೇಳಿದಾಗ ಬದುಕುವ ಭರವಸೆಯನ್ನು ಕಳೆದುಕೊಳ್ಳುತ್ತಾರೆ. ನೆಡ್ ಸ್ಟಾರ್ಕ್ ರವರು ಲಾರ್ಡ್ ವ್ಯಾರಿಸ್ಗೆ ಹೇಳುತ್ತಾರೆ, ನೀವು ನನ್ನನ್ನು ಇಲ್ಲಿಯೇ ಕೊಂದು ಬಿಡಿ ಎಂದು ಕೇಳಿಕೊಳ್ಳುತ್ತಾರೆ. ಲಾರ್ಡ್ ವ್ಯಾರಿಸ್ ಹೇಳುತ್ತಾರೆ, ಇವತ್ತು ಬೇಡ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ವಾಲಲ್ಲಿ ಜಾನ್ ಸ್ನೋ ಮತ್ತು ಸ್ಯಾಮ್ಯುಯಲ್ ಟಾರ್ಲಿ ಬಿಯಾಂಡ್ ದ ವಾಲ್ನಿಂದ 2 ಹೆಣಗಳನ್ನು ತಂದಿದ್ದಾರೆ. ಹಿಂದಿನ ಎಪಿಸೋಡಲ್ಲಿ ಇವರು ಪ್ರಮಾಣ ಮಾಡಲು ಬಿಯಾಂಡ್ ದ ವಾಲ್ಗೆ ಹೋಗಿದ್ದಾಗ ಅಲ್ಲಿ ಇವರಿಗೆ ಗೋಸ್ಟ್ ಒಂದು ಕತ್ತರಿಸಿದ ಕೈಯನ್ನು ತಂದಿತ್ತು. ಈ ಕೈಯ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ಸ್ಯಾಮ್ಯುಯಲ್ ಹೇಳುತ್ತಾನೆ, ಸತ್ತಾಗ ಹೆಣದಿಂದ ವಾಸನೆ ಬರುತ್ತದೆ, ಆದರೆ ಈ ಹೆಣಗಳಿಂದ ಯಾವ ವಾಸನೆಯೂ ಬರುತ್ತಿಲ್ಲವೆಂದು ಹೇಳುತ್ತಾನೆ. ಇಲ್ಲಿ ಸತ್ತಿರುವ ಈ ಇಬ್ಬರು ಬೆಂಜನ್ ಸ್ಟಾರ್ಕರ ಜೊತೆ ಬಿಯಾಂಡ್ ದ ವಾಲ್ಗೆ ಹೋದವರು. ಹಿಂದಿನ ಎಪಿಸೋಡಲ್ಲಿ ಬೆಂಜನ್ ಸ್ಟಾರ್ಕ್ ಅವರ ಕುದುರೆ ಮಾತ್ರ ಮರಳಿ ಬಂದಿತ್ತು, ಆದರೆ ಬೆಂಜನ್ ಸ್ಟಾರ್ಕ್ ಬಂದಿರಲಿಲ್ಲ. ಇಲ್ಲಿರುವವರೆಲ್ಲರೂ ಜಿಯೋರ್ ಮೊರ್ಮೊಂಟ್ಗೆ ಹೇಳುತ್ತಾರೆ, ಈ ಹೆಣಗಳನ್ನು ಸುಡಬೇಕು ಎಂದು ಹೇಳುತ್ತಾರೆ. ಜಿಯೋರ್ ಮೊರ್ಮೊಂಟ್ ಹೇಳುತ್ತಾರೆ, ಇಲ್ಲ, ಮಿಸ್ಟರ್ ರೇಮನ್ ರವರು ಈ ಬಾಡಿಗಳನ್ನು ಪರಿಶೀಲಿಸುವವರೆಗೂ ಸುಡುವುದು ಬೇಡ ಎಂದು ಹೇಳುತ್ತಾರೆ. ನೆಕ್ಸ್ಟ್ ಸೀನಲ್ಲಿ ಜಿಯೋರ್ ಮೊರ್ಮೊಂಟ್ ರವರಿಗೆ ಪತ್ರ ಬಂದಿರುತ್ತದೆ. ಜಿಯೋರ್ ಮೊರ್ಮೊಂಟ್ ಜಾನ್ ಸ್ನೋನನ್ನು ತಮ್ಮ ರೂಮಿಗೆ ಕರೆದು ಹೇಳುತ್ತಾರೆ, ಕಿಂಗ್ ರಾಬರ್ಟ್ ಬರಾಥಿಯನ್ ರವರು ಇನ್ನಿಲ್ಲ, ಸತ್ತು ಹೋಗಿದ್ದಾರೆ. ಹಾಗೂ ನಿನ್ನ ತಂದೆ ನೆಡ್ ಸ್ಟಾರ್ಕ್ ರವರು ರಾಜ್ಯಕ್ಕೆ ದೊಡ್ಡ ನಂಬಿಕೆ ದ್ರೋಹ ಮಾಡಿದ್ದಾರೆ ಎಂದು ಅವರನ್ನು ಜೈಲಿಗೆ ಹಾಕಿದ್ದಾರೆ ಎಂದು ಹೇಳುತ್ತಾರೆ. ಜಾನ್ ಸ್ನೋ ಇದನ್ನು ಕೇಳಿ ಕೋಪದಿಂದ ಅಲ್ಲಿಂದ ಹೊರಡಲು ಸಿದ್ಧನಾಗುತ್ತಾನೆ. ಜಿಯೋರ್ ಮೊರ್ಮೊಂಟ್ ಜಾನ್ ಸ್ನೋನನ್ನು ಹೇಳುತ್ತಾರೆ, ನೀನು ಪ್ರಮಾಣ ಮಾಡಿದ್ದು ಇಷ್ಟು ಬೇಗ ಮರೆತೋಯ್ತಾ? ನೀನು ಎಲ್ಲಿಯೂ ಹೋಗಬೇಕಿಲ್ಲ ಎಂದಾಗ ಜಾನ್ ಸ್ನೋ ಹೇಳುತ್ತಾನೆ, ಕಿಂಗ್ಸ್ ಲ್ಯಾಂಡಿಂಗಲ್ಲಿ ನನ್ನ ತಂಗಿಯರು ಕೂಡ ಇದ್ದಾರೆ, ನಾನು ಅವರನ್ನು ರಕ್ಷಿಸಬೇಕು ಎಂದು ಹೇಳುತ್ತಾನೆ.
ಜಿಯೋರ್ ಮಾರ್ಮೊಂಟ್ ಹೇಳುತ್ತಾರೆ, ಕಿಂಗ್ಸ್ ಲ್ಯಾಂಡಿಂಗಲ್ಲಿ ನಿನ್ನ ತಂಗಿಯರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಬಹುದು ಎಂದು ಹೇಳಿ ಸಮಾಧಾನ ಮಾಡಿಸುತ್ತಾರೆ. ಕಿಂಗ್ಸ್ ಲ್ಯಾಂಡಿಂಗಲ್ಲಿ ಸಾನ್ಸಾ ಸರ್ಸಿ ಎದುರುಗಡೆ ಕುಳಿತಿದ್ದಾಳೆ. ಸರ್ಸಿ ಸಾನ್ಸಾಗೆ ಹೇಳುತ್ತಿದ್ದಾಳೆ, ಈ ರಾಜ್ಯವನ್ನು ಪಡೆಯಬೇಕೆಂದು ನಿನ್ನ ತಂದೆ ನಮಗೆ ಮೋಸ ಮಾಡಿದ್ದಾರೆ. ಸಾನ್ಸಾ ಹೇಳುತ್ತಾಳೆ, ಇಲ್ಲ, ನನ್ನ ತಂದೆ ಮೋಸಗಾರ ಅಲ್ಲ, ಅವರು ಕಿಂಗ್ ರಾಬರ್ಟ್ ಅವರ ಆಪ್ತ ಸ್ನೇಹಿತರು ಎಂದು ಹೇಳುತ್ತಾಳೆ. ಸರ್ಸಿ ಸಾನ್ಸಾ ಬಳಿಯಿಂದ ಒಂದು ಪತ್ರ ಬರೆಸುತ್ತಾಳೆ. ನಿನ್ನ ತಂದೆಯವರಿಗೆ ಒಳ್ಳೆಯದಾಗಬೇಕಾದರೆ ನೀನು ರಾಬ್ ಸ್ಟಾರ್ಕ್ನಿಗೆ ಪತ್ರದ ಮುಖಾಂತರ ಹೇಳು, ಕಿಂಗ್ಸ್ ಲ್ಯಾಂಡಿಂಗ್ಗೆ ಬಂದು ರಾಜರ ಮುಂದೆ ತಲೆಬಾಗು ಎಂದು. ಸಾನ್ಸಾ ಇನ್ನೂ ಚಿಕ್ಕ ಹುಡುಗಿ, ಸರ್ಸಿ ಹೇಳುವ ಹಾಗೆ ಬರೆಯುತ್ತಾಳೆ. ಸರ್ಸಿ ಈ ಥರ ಮಾಡಲು ಕಾರಣವೇನೆಂದರೆ ರಾಬ್ ಸ್ಟಾರ್ಕ್ ರಾಜನ ಎದುರು ತಲೆಬಾಗಿ ಸುಮ್ಮನಿದ್ದರೆ ಎಲ್ಲ ರಾಜ್ಯಗಳು ಸರಿಯಾಗಿರುತ್ತವೆ, ಇಲ್ಲವೆಂದರೆ ವಿಂಟರ್ಫೆಲ್ ಬೇರೆ ರಾಜ್ಯವಾಗಿ ಬಿಡುತ್ತದೆ ಎಂದು. ಆಮೇಲೆ ಈ ಪತ್ರವು ವಿಂಟರ್ಫೆಲ್ಗೆ ತಲುಪುತ್ತದೆ. ರಾಬ್ ಸ್ಟಾರ್ಕ್ ಈ ಪತ್ರವನ್ನು ಓದಿ, ಏನು, ನಮ್ಮ ಸಾನ್ಸಾ ತಂದೆಯವರನ್ನು ಮೋಸಗಾರವೆಂದು ಬರೆದಿದ್ದಾಳೆ ಎಂದು ಮೇಸ್ಟರ್ ಲೂವಿನ್ಗೆ ಹೇಳುತ್ತಿದ್ದಾನೆ. ಮೇಸ್ಟರ್ ಲೂವಿನ್ ಹೇಳುತ್ತಾರೆ, ಈ ಪತ್ರವನ್ನು ಬರೆದಿರುವುದು ಸಾನ್ಸಾ, ಆದರೆ ಇದರಲ್ಲಿರುವ ಮಾತುಗಳು ಸರ್ಸಿಯದಾಗಿವೆ. ಈಗ ನೀನು ಕಿಂಗ್ಸ್ ಲ್ಯಾಂಡಿಂಗ್ಗೆ ಹೋಗಬೇಕು ಎಂದು ಹೇಳುತ್ತಾರೆ. ರಾಬ್ ಸ್ಟಾರ್ಕ್ ಹೇಳುತ್ತಾನೆ, ನಮ್ಮ ಎಲ್ಲ ಬ್ಯಾನರ್ ಮ್ಯಾನರನ್ನು ಕರೆಯಿರಿ ಎಂದು ಹೇಳುತ್ತಾನೆ. ಬ್ಯಾನರ್ ಮ್ಯಾನ್ ಎಂದರೆ ಯುದ್ಧದ ಸಮಯದಲ್ಲಿ ನಮ್ಮನ್ನು ಸಹಾಯ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿರುವವರು. ರಾಬ್ ಸ್ಟಾರ್ಕ್ ತನ್ನ ತಂದೆಯ ಪರವಾಗಿ ಲ್ಯಾನಿಸ್ಟರ್ಸ್ ಅವರ ಮೇಲೆ ಯುದ್ಧ ಮಾಡಲು ಸಿದ್ಧನಾಗಿದ್ದಾನೆ. ಮೇಸ್ಟರ್ ಲೂವಿನ್ ಇದೇ ಪತ್ರವನ್ನು ವೇಲ್ಗೆ ಕಳಿಸುತ್ತಾರೆ. ವೇಲಲ್ಲಿ ಲೂವಿನ್ ಕಳಿಸಿದ ಪತ್ರವು ಕ್ಯಾಟ್ಲಿನ್ಗೆ ಸಿಗುತ್ತದೆ. ಕ್ಯಾಟ್ಲಿನ್ ಲೈಸಾಗೆ ಹೇಳುತ್ತಾಳೆ, ಈ ಪತ್ರ ನಿನಗೆ ಬೆಳಿಗ್ಗೆನೇ ಬಂದಿದೆ, ನನಗೆ ಯಾಕೆ ಹೇಳಲಿಲ್ಲವೆಂದು ಕೇಳುತ್ತಿದ್ದಾಳೆ. ಲೈಸಾ ಹೇಳುತ್ತಾಳೆ, ನೀನು ನಿನ್ನ ಮಗನಿಗೆ ಹೇಳು, ಲ್ಯಾನಿಸ್ಟರ್ಸ್ ಅವರ ಮೇಲೆ ಯುದ್ಧ ಮಾಡುವುದು ಬೇಡ ಎಂದು, ಇದರಿಂದ ಏನೂ ಲಾಭವಿಲ್ಲ. ಕ್ಯಾಟ್ಲಿನ್ ಹೇಳುತ್ತಾಳೆ, ನನ್ನ ಪತಿ ಲ್ಯಾನಿಸ್ಟರ್ಸ್ ಅವರ ಬಳಿ ಬಂಧಿತರಾಗಿದ್ದಾರೆ, ನೀನು ಇಷ್ಟು ಶಾಂತಿಯಿಂದ ಹೇಳುತ್ತಿದ್ದೀಯಾ? ಲ್ಯಾನಿಸ್ಟರ್ಸ್ ರವರು ತುಂಬ ಭಯಂಕರರಾಗಿದ್ದಾರೆ, ಅವರು ನನ್ನ ಗಂಡನನ್ನು ಸಾಯಿಸಿದ್ದಾರೆ, ನಾಳೆ ನನ್ನ ಮಗನನ್ನು ಸಾಯಿಸಬಹುದು. ಕ್ಯಾಟ್ಲಿನ್ ಲೀಸಾಗೆ ಸಹಾಯ ಕೇಳುತ್ತಿದ್ದಾಳೆ. ವೇಲ್ನ ಕೆಲವು ಸೈನಿಕರನ್ನು ನನ್ನ ಜೊತೆ ಕಳಿಸು ಎಂದು ಕೇಳಿಕೊಳ್ಳುತ್ತಿದ್ದಾಳೆ. ಇದಕ್ಕೆ ಲೀಸಾ ಹೇಳುತ್ತಾಳೆ, ಇಲ್ಲ, ಆಗೋದಿಲ್ಲ, ನೈಟ್ಸ್ ಆಫ್ ವೇಲ್ ಬಿಟ್ಟು ಎಲ್ಲೂ ಹೋಗುವ ಹಾಗಿಲ್ಲ, ಇಲ್ಲೇ ಇದ್ದು ನನ್ನ ಮಗನಿಗೆ ಸುರಕ್ಷೆ ಮಾಡಬೇಕು ಎಂದು ಹೇಳುತ್ತಾಳೆ. ಹಿಂದಿನ ಎಪಿಸೋಡಲ್ಲಿ ಟಿರಿಯನ್ ಲ್ಯಾನಿಸ್ಟರ್ ವೇಲ್ನಿಂದ ಸ್ವತಂತ್ರನಾಗಿ ಬಂದಿದ್ದಾನೆ. ಇವನ ಜೊತೆ ಬ್ರಾನ್ ಕೂಡ ಇದ್ದಾನೆ. ಬ್ರಾನ್ ಹೇಳುತ್ತಾನೆ, ನಾನು ನಿನ್ನ ಬಾಡಿಗಾರ್ಡ್ ಆಗಿರುತ್ತೇನೆ, ಆದರೆ ಪ್ರತಿ ಸಲ ನಿನ್ನ ಮಾತಿಗೆ ಮೈಲಾರ್ಡ್ ಎಂದು ಹೇಳಲು ನಿನ್ನೆದುರು ತಲೆಬಾಗಲು ಆಗುವುದಿಲ್ಲ ಎಂದು ಹೇಳುತ್ತಾನೆ. ಟೀರಿಯನ್ ಹೇಳುತ್ತಾನೆ, ಆಯಿತು, ನನಗೂ ಇದೆಲ್ಲವೂ ಬೇಕಾಗಿಲ್ಲ, ಅಕಸ್ಮಾತ್ ಯಾರಾದರೂ ನನ್ನನ್ನು ಕೊಲ್ಲು ಎಂದು ನಿನಗೆ ಹೇಳಿದಾಗ ಅವರಿಗಿಂತ ಜಾಸ್ತಿ ದುಡ್ಡು ಕೊಡುತ್ತೇನೆ, ನನಗೆ ಸಾಯಲು ಇಷ್ಟವಿಲ್ಲ, ನಾನು ಬದುಕಬೇಕು ಎಂದು ಹೇಳುತ್ತಾನೆ. ಇವರಿಬ್ಬರು ರಾತ್ರಿ ಕಳೆಯಲು ಇಲ್ಲೇ ಕಾಡಿನಲ್ಲಿ ಮಲಗುತ್ತಾರೆ. ಈ ಕಾಡಿನಲ್ಲಿ ಇವರಿಬ್ಬರನ್ನು ದರೋಡೆಕೋರರು ಹಿಡಿಯುತ್ತಾರೆ. ಇದೇ ದರೋಡೆಕೋರರ ಕೆಲವು ಜನರು ಕ್ಯಾಟ್ಲಿನ್ ಮತ್ತು ಟೀರಿಯನ್ ವೇಲಿಗೆ ಹೋಗುವಾಗ ಅಟ್ಯಾಕ್ ಮಾಡಿದ್ದವರು. ಟೀರಿಯನ್ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಇಲ್ಲಿರುವ ಈ ದರೋಡೆಕೋರರು ವೇಲ್ನ ಸೈನಿಕರನ್ನು ಕಂಡರೆ ಆಗುವುದಿಲ್ಲ ಎಂಬುದನ್ನು ತಿಳಿದುಕೊಂಡು ಈ ದರೋಡೆಕೋರರ ಮುಖ್ಯಸ್ಥನಿಗೆ ಹೇಳುತ್ತಾನೆ, ನಾನು ಟೈವಿನ್ ಲ್ಯಾನಿಸ್ಟರ್ ಅವರ ಮಗ ಟೀರಿಯನ್ ಲ್ಯಾನಿಸ್ಟರ್. ನನ್ನನ್ನು ನೀವು ಸೇಫಾಗಿ ಮನೆಗೆ ತಲುಪಿಸಿದರೆ ನಾನು ನನ್ನ ತಂದೆಗೆ ಹೇಳಿ ಬಹಳಷ್ಟು ಬಂಗಾರ ಕಳಿಸುತ್ತೇನೆ. ನೀವು ಆ ಬಂಗಾರದಿಂದ ಹೊಸ ಆಯುಧಗಳನ್ನು ತೆಗೆದುಕೊಳ್ಳಬಹುದು. ಅದರಿಂದ ವೇಲ್ನ ಸೈನಿಕರನ್ನು ಸಾಯಿಸಬಹುದೆಂದು ಹೇಳುತ್ತಾನೆ. ವಾಲಲ್ಲಿ ಅಲಿಸರ್ ಥಾರ್ನ್ ಜಾನ್ ಸ್ನೋಗೆ ಹೇಳುತ್ತಾರೆ, ನೀನು ಮೊದಲು ಕೇವಲ ಬಾಸ್ಟರ್ಡ್ಸನ್ ಆಗಿದ್ದೆ, ಈಗ ದೊಡ್ಡ ಮೋಸಗಾರನ ಮಗ ಕೂಡ ಎಂದು ಹೇಳುತ್ತಾರೆ. ಈ ಮಾತನ್ನು ಕೇಳಿದ ಜಾನ್ ಸ್ನೋ ಅಲಿಸರ್ ಥಾರ್ನ್ ರವರನ್ನು ಹೊಡೆಯಲು ಹೋಗುತ್ತಾನೆ. ಅಷ್ಟರಲ್ಲಿ ಜಾನ್ ಸ್ನೋನನ್ನು ತಡೆಯಲಾಗುತ್ತದೆ. ಜಿಯೋರ್ ಮಾರ್ಮೊಂಟ್ ಇದನ್ನೆಲ್ಲ ನೋಡಿ ಜಾನ್ ಸ್ನೋಗೆ ಹೇಳುತ್ತಾರೆ, ಮುಟ್ಟಾಳತನ ಮಾಡಬೇಡ, ನಿನ್ನ ರೂಮಿಗೆ ಹೋಗು ಎಂದು ಹೇಳುತ್ತಾರೆ. ಇದೇ ರಾತ್ರಿ ಘೋಸ್ಟ್ ತುಂಬ ಬೊಗಳುತ್ತಾ ಇರುತ್ತದೆ. ಘೋಸ್ಟ್ ಜಾನ್ ಸ್ನೋನನ್ನು ಎಬ್ಬಿಸಿ ಲಾರ್ಡ್ ಕಮಾಂಡರ್ ರೂಮ್ಗೆ ಕರೆದುಕೊಂಡು ಹೋಗುತ್ತದೆ. ಜಾನ್ ಸ್ನೋ ಲಾರ್ಡ್ ಮಾರ್ಮೊಂಟ್ ರವರನ್ನು ಹುಡುಕುತ್ತಿರುತ್ತಾನೆ. ಆಗ ಆ 2 ಹೆಣಗಳಲ್ಲಿ ಒಂದು ಹೆಣ ಎದ್ದು ಬಂದು ಜಾನ್ ಸ್ನೋ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡುತ್ತದೆ. ಇದಕ್ಕೆ ವೈಟ್ ಎಂದು ಕರೆಯುತ್ತಾರೆ. ಜಾನ್ ಸ್ನೋ ತನ್ನ ಪ್ರಾಣ ಕಾಪಾಡಿಕೊಳ್ಳಲು ಈ ವೈಟ್ಗೆ ಖಡ್ಗದಿಂದ ಚುಚ್ಚುತ್ತಾನೆ. ಆದರೆ ಈ ವೈಟ್ಗೆ ನೋವಾಗುವುದೇ ಇಲ್ಲ. ಇಲ್ಲಿಗೆ ಲಾರ್ಡ್ ಮಾರ್ಮೊಂಟ್ ಬರುತ್ತಾರೆ. ಜಾನ್ ಸ್ನೋ ಲಾರ್ಡ್ ಮಾರ್ಮೊಂಟ್ ರವರ ಕೈಯಲ್ಲಿರುವ ಉರಿಯುತ್ತಿರುವ ದೀಪವನ್ನು ವೈಟ್ ಮೇಲೆ ಹಾಕುತ್ತಾನೆ. ಆಗ ಈ ವೈಟ್ ಬೆಂಕಿಯಿಂದ ಉರಿದು ಸಾವನ್ನಪ್ಪುತ್ತದೆ. ದೋತ್ರಕಿ ಜನ ಒಂದು ಊರಿನ ಮೇಲೆ ಆಕ್ರಮಣ ಮಾಡಿ ಅಲ್ಲಿರುವ ಜನರನ್ನು ಕೊಂದು ಹೆಂಗಸರನ್ನು ಮತ್ತು ಚಿಕ್ಕ ಮಕ್ಕಳನ್ನು ಗುಲಾಮರನ್ನಾಗಿ ಮಾಡಿ ಬಂಧಿಸುತ್ತಿದ್ದಾರೆ.
ಇಲ್ಲಿರುವ ಹೆಂಗಸರನ್ನು ಹಾಗೂ ಚಿಕ್ಕ ಮಕ್ಕಳನ್ನು ಸ್ಲೇವರ್ಸ್ಗೆ ಮಾರಿದರೆ ಇವರಿಗೆ ಬಂಗಾರ ಸಿಗುತ್ತದೆ. ಆ ಬಂಗಾರದಿಂದ ಇವರು ನ್ಯಾರೋ ಕ್ರಾಸ್ ಮಾಡಲು ಹಡಗುಗಳು ಕೊಂಡುಕೊಳ್ಳಬಹುದೆಂದು. ಇದನ್ನೇ ಜೊರೊಮೊಂಟ್ ಬಿಡಿಸಿ ಹೇಳುತ್ತಿದ್ದಾನೆ ಡಿನೇರಿಯಸ್ಗೆ. ಡಿನೇರಿಯಸ್ ಹೇಳುತ್ತಾಳೆ, ಬೇಡ, ಈ ಜನರನ್ನು ಮಾರಿ ಬಂಗಾರ ಸಂಪಾದನೆ ಮಾಡುವುದು ಬೇಡ, ಅಲ್ಲಿರುವ ಹೆಂಗಸರನ್ನು ಮುಟ್ಟಬಾರದು ಎಂದು ಹೇಳುತ್ತಾಳೆ. ಡಿನೇರಿಯಸ್ಳ ಈ ನಿರ್ಧಾರ ಕೆಲವು ಕಲಾಸಾರರಿಗೆ ಇಷ್ಟವಾಗುವುದಿಲ್ಲ. ಅದಕ್ಕಾಗಿ ಡಿನೇರಿಯಸ್ಳನ್ನು ಖಾಲ್ ಡ್ರೋಗೋ ಕರೆದು ಕೇಳುತ್ತಾನೆ, ನೀನು ಈ ಹೆಣ್ಣು ಮಕ್ಕಳಿಗೆ ರಕ್ಷಿಸುತ್ತಿದ್ದಂತೆ ನನ್ನ ಕಲಾಸಾರರು ಈ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಲು ಅಧಿಕಾರವಿದೆ, ಅದನ್ನು ನೀನೇಕೆ ತಡೆಯುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಡಿನೇರಿಯಸ್ ಹೇಳುತ್ತಾಳೆ, ನಿಮ್ಮ ಕಲಾಸಾರರಿಗೆ ಈ ಹೆಣ್ಣು ಮಕ್ಕಳ ಮೇಲೆ ಆಸಕ್ತಿ ಇದ್ದರೆ ಅವರನ್ನು ಮದುವೆಯಾಗಲಿ, ಈ ಥರ ಮಾಡೋದು ಸರಿಯಲ್ಲ ಎಂದು ಹೇಳುತ್ತಾಳೆ. ಡಿನೇರಿಯಸ್ಳ ಈ ಮಾತುಗಳನ್ನು ಕೇಳಿ ಒಬ್ಬ ಕಲಾಸಾರ್ ಸಿಟ್ಟಿನಿಂದ ಹೇಳುತ್ತಾನೆ, ಏನು, ನಾವು ಇವರನ್ನು ಮದುವೆ ಆಗೋದಾ? ಇಲ್ಲ, ಇದು ಸರಿಯಲ್ಲ, ಈ ನಿರ್ಧಾರ ಒಳ್ಳೆಯದಲ್ಲ ಎಂದು ಹೇಳುತ್ತಾನೆ. ಖಾಲ್ ಡ್ರೋಗೋ ತನ್ನ ಕಲಾಸಾರನಿಗೆ ಹೇಳುತ್ತಾನೆ, ನಿನಗೇನಿಸುತ್ತೆ, ಇದನ್ನೆಲ್ಲ ಮಾತನಾಡಿಸುತ್ತಿರುವುದು ಹೊಟ್ಟೆಯಲ್ಲಿರುವ ನನ್ನ ಮಗ, ಅದಕ್ಕೆ ಡಿನೇರಿಯಸ್ ಇಷ್ಟು ಸ್ಟ್ರಾಂಗ್ ಆಗಿರುವಳು. ಡಿನೇರಿಯಸ್ ಹೇಗೆ ಹೇಳ್ತಾಳೋ ಹಾಗೆ ಆಗಲಿ ಎಂದು ಹೇಳುತ್ತಾನೆ. ಖಾಲ್ ಡ್ರೋಗೋನ ಮಾತು ಕೇಳಿದ ಅದೇ ಕಲಾಸಾರ್ ಮತ್ತಷ್ಟು ಸಿಟ್ಟುಗೊಂಡು ಖಾಲ್ ಡ್ರೋಗೋಗೆ ಹೇಳುತ್ತಾನೆ, ನೀನು ಈ ಹುಡುಗಿಗೆ ಗುಲಾಮನಾಗಿದ್ದೀಯಾ ಎಂದು ಹೇಳಿ ಡ್ರೋಗೋ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಡ್ರೋಗೋ ಎದೆ ಮೇಲೆ ಆಯುಧವನ್ನಿಟ್ಟು ಗಾಯ ಮಾಡುತ್ತಾನೆ. ಖಾಲ್ ಡ್ರೋಗೋ ತುಂಬ ಬಲಿಷ್ಠ ವ್ಯಕ್ತಿ. ಡ್ರೋಗೋ ಇದೇ ಕಲಾಸಾರನ ಆಯುಧದಿಂದಲೇ ಅವನ ಕುತ್ತಿಗೆಯನ್ನು ಸೀಳಿ ನಾಲಿಗೆಯನ್ನು ಕಿತ್ತು ಬಿಸಾಕುತ್ತಾನೆ. ಡಿನೇರಿಯಸ್ ಖಾಲ್ ಡ್ರೋಗೋ ಬಳಿ ಓಡಿ ಬಂದು ಗಾಯ ಆಗಿರೋ ಜಾಗ ನೋಡಿ ದುಃಖದಿಂದ ಹೇಳುತ್ತಾಳೆ, ತುಂಬ ಗಾಯವಾಗಿದೆ, ನಿಮ್ಮ ಬಳಿ ಔಷಧಿ ಇದ್ದರೆ ಕೊಡಿ, ನಾನು ಹಚ್ಚುತ್ತೇನೆ ಎಂದು ಹೇಳುತ್ತಾಳೆ. ಖಾಲ್ ಡ್ರೋಗೋ ಹೇಳುತ್ತಾನೆ, ಇದೇನು ದೊಡ್ಡ ಗಾಯವಲ್ಲ, ಒಂದು ಚಿಕ್ಕ ಸೊಳ್ಳೆ ಕಡಿಯುವ ಹಾಗಿದೆ ಅಷ್ಟೇ. ಆಗ ಡಿನೇರಿಯಸ್ ರಕ್ಷಿಸಿದ ಆ ಹೆಂಗಸರಲ್ಲಿ ಮಿರಿ ಮಜ್ದೂರ್ ಎಂಬ ಹೆಂಗಸು ಮುಂದೆ ಬಂದು, ನಾನು ಇಲ್ಲಿನ ದೇವಸ್ಥಾನದ ಪೂಜಾರಿ, ಈ ಥರ ಗಾಯಗಳಿಗೆ ನನ್ನ ಬಳಿ ಔಷಧವಿದೆ ಎಂದು ಹೇಳುತ್ತಾಳೆ. ಖಾಲ್ ಡ್ರೋಗೋ ಇದಕ್ಕೆಲ್ಲ ಒಪ್ಪುವುದಿಲ್ಲ. ಡಿನೇರಿಯಸ್ ಒತ್ತಾಯ ಮಾಡಿ ಔಷಧಿಯನ್ನು ಹಚ್ಚಿಸುತ್ತಾಳೆ. ವಿಂಟರ್ಫೆಲ್ಲಲ್ಲಿ ರಾಬ್ ಸ್ಟಾರ್ಕ್ ಲ್ಯಾನಿಸ್ಟರ್ಸ್ರವರ ಮೇಲೆ ಯುದ್ಧ ಮಾಡಲು ತನ್ನ ಬ್ಯಾನರ್ ಮ್ಯಾನ್ ಜೊತೆ ಪ್ಲಾನಿಂಗ್ ಮಾಡುತ್ತಿದ್ದಾನೆ. ರಾಬ್ ಸ್ಟಾರ್ಕ್ ಹೇಳುತ್ತಾನೆ, ಎಲ್ಲ ಸೈನಿಕರಿಗೆ ನಾಯಕರಾಗಿರುತ್ತಾರೆ ಗೆಲ್ಬರ್ಟ್ ಗ್ಲೋವರ್ ಎಂದು ಅನೌನ್ಸ್ ಮಾಡಿದಾಗ ಲಾರ್ಡ್ ಅಂಬರ್ಗೆ ಕೋಪ ಬರುತ್ತದೆ. ಲಾರ್ಡ್ ಅಂಬರ್ ಹೇಳುತ್ತಾರೆ, ನಾನು ಎಲ್ಲ ಸೈನಿಕರಿಗೆ ನಾಯಕನಾಗುತ್ತೇನೆ, ಮುಖ್ಯಸ್ಥನಾಗುತ್ತೇನೆ, ಇಲ್ಲವೆಂದರೆ ನಾನು ನನ್ನ ಸೈನಿಕರನ್ನು ಕರೆದುಕೊಂಡು ಇಲ್ಲಿಂದ ಮರಳಿ ಹೋಗುತ್ತೇನೆ ಎಂದು ಹೇಳುತ್ತಾರೆ. ಈ ಮಾತಿಗೆ ರಾಬ್ ಸ್ಟಾರ್ಕ್ ಕೋಪಗೊಂಡು ಹೇಳುತ್ತಾನೆ, ಆಯಿತು, ನಿಮ್ಮ ಸೈನಿಕರೊಂದಿಗೆ ನೀವು ಮರಳಿ ನಿಮ್ಮ ಮನೆಗೆ ಹೋಗಿ, ನಾನು ಲ್ಯಾನಿಸ್ಟರ್ಸ್ರವರನ್ನು ಸೋಲಿಸಿ ಮರಳಿ ಬಂದಾಗ ನಿಮಗೆ ಸಾವಿನ ಶಿಕ್ಷೆ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಲಾರ್ಡ್ ಅಂಬರ್ ಈ ಮಾತನ್ನು ಕೇಳಿ ಸಿಟ್ಟಿನಿಂದ ತನ್ನ ಖಡ್ಗ ತೆಗೆಯುತ್ತಾನೆ. ಆಗ ರಾಬ್ ಸ್ಟಾರ್ಕ್ನ ಡೈವಲ್ಫ್ ಗ್ರೇವೈಂಡ್ ಲಾರ್ಡ್ ಅಂಬರ್ನ ಮೇಲೆ ಹಾರಿ ಅವರ 2 ಬೆರಳುಗಳನ್ನು ಕತ್ತರಿಸಿಬಿಡುತ್ತದೆ. ಲಾರ್ಡ್ ಅಂಬರ್ ಎದ್ದು ನಿಂತು ಅಕ್ಕಪಕ್ಕ ನೋಡುತ್ತಾರೆ. ಸಿಚುವೇಶನ್ ಮತ್ತಷ್ಟು ಕೆಟ್ಟದಾಗಿ ಆಗಬಾರದೆಂದು ಎಲ್ಲರನ್ನೂ ತಮಾಷೆ ಮಾಡಿ ಶಾಂತಿ ಮಾಡಿಸುತ್ತಾನೆ. ಬ್ರ್ಯಾನ್ ಇವರೆಲ್ಲರೂ ನಗುವುದನ್ನು ನೋಡಿ ಸ್ವಲ್ಪ ಭಯಭೀತನಾಗುತ್ತಾನೆ. ಇದೇ ರಾತ್ರಿ ಬ್ರ್ಯಾನ್ ಮಲಗಿದ್ದಾಗ ರಾಬ್ ಮಧ್ಯರಾತ್ರಿಯಲ್ಲಿ ಬ್ರ್ಯಾನ್ಗೆ ಬಾಯಿ ಹೇಳಲು ಬರುತ್ತಾನೆ. ರಾಬ್ ಸ್ಟಾರ್ಕ್ ಬ್ರ್ಯಾನ್ಗೆ ಹೇಳುತ್ತಾನೆ, ರಿಕಾನನ್ನು ಚೆನ್ನಾಗಿ ನೋಡಿಕೋ, ನಾನು ಮಧ್ಯರಾತ್ರಿ ಹೋಗುತ್ತಿದ್ದೇನೆ, ಏಕೆಂದರೆ ನಾವು ಬರುತ್ತಿರುವುದು ಲ್ಯಾನಿಸ್ಟರ್ಸ್ರವರಿಗೆ ಗೊತ್ತಾಗಬಾರದು. ಬ್ರ್ಯಾನ್ ಹೇಳುತ್ತಾನೆ, ನಾನು ನಿನ್ನ ಜೊತೆ ಬರುತ್ತೇನೆ, ನನಗೂ ಕುದುರೆ ಓಡಿಸಲು ಬರುತ್ತೆ ಎಂದು ಹೇಳುತ್ತಾನೆ. ರಾಬ್ ಹೇಳುತ್ತಾನೆ, ಬೇಡ, ನಮ್ಮ ಮನೆತನದವರು ಯಾರಾದರೂ ಒಬ್ಬರು ವಿಂಟರ್ಫೆಲ್ಲಲ್ಲಿ ಇರಬೇಕು, ಮಿಸ್ಟರ್ ಲೂಯಿನ್ ಹೇಗೆ ಹೇಳುತ್ತಾರೆ ಹಾಗೆ ಮಾಡು ಎಂದು ಹೇಳಿ ಹೊರಟು ಹೋಗುತ್ತಾನೆ. ಆಗ ರಿಕಾನ್ ಬ್ರ್ಯಾನ್ ಬಳಿ ಬರುತ್ತಾನೆ. ಬ್ರ್ಯಾನ್ ರಿಕಾನ್ಗೆ ಹೇಳುತ್ತಾನೆ, ಹೋಗು ಮಲಗು, ಎಲ್ಲ ಸರಿ ಹೋಗುತ್ತೆ. ಇದಕ್ಕೆ ರಿಕಾನ್ ಹೇಳುತ್ತಾನೆ, ಇಲ್ಲ, ಅವರ್ಯಾರೂ ಮರಳಿ ಬರುವುದಿಲ್ಲ ಎಂದು ಹೇಳಿ ಹೋಗುತ್ತಾನೆ. ನೆಕ್ಸ್ಟ್ ಡೇ ಬ್ರ್ಯಾನ್ ವೇರು ಟ್ರೀ ಕೆಳಗಡೆ ಕುಳಿತುಕೊಂಡು ತನ್ನ ಅಣ್ಣ ರಾಬ್ ಸ್ಟಾರ್ಕ್ ಗೆದ್ದು ಬರಲಿ ಎಂದು ಪ್ರಾರ್ಥನೆ ಮಾಡುತ್ತಿದ್ದಾನೆ. ಇಲ್ಲಿಗೆ ಓಷಾ ಬಂದು ಹೇಳುತ್ತಾಳೆ, ನಿನ್ನ ಅಣ್ಣ ತಪ್ಪು ದಾರಿಗೆ ಹೋಗುತ್ತಿದ್ದಾನೆ. ರಾಬ್ ಸ್ಟಾರ್ಕ್ ಎಲ್ಲ ತನ್ನ ಸೈನಿಕರೊಂದಿಗೆ ನಾರ್ತ್ ಕಡೆ ಅಂದರೆ ಬಿಯಾಂಡ್ ದ ವಾಲ್ ಕಡೆ ಹೋಗಬೇಕು. ಅಲ್ಲಿ ತುಂಬ ಭಯಂಕರವಾದ ಜೀವಿಗಳು ನಿದ್ದೆಯಿಂದ ಎದ್ದಿವೆ, ಅವುಗಳ ವಿರುದ್ಧ ಯುದ್ಧ ಮಾಡುವುದು ಅಗತ್ಯವಾಗಿದೆ ಎಂದು ನಿಮ್ಮ ಅಣ್ಣನಿಗೆ ಸುಮಾರು ಸಲ ಹೇಳಿದ್ದೆ, ಆದರೆ ನಿಮ್ಮಣ್ಣ ಕೇಳುತ್ತಿಲ್ಲ ಎಂದು ಹೇಳುತ್ತಾಳೆ.
ವಾಲಲ್ಲಿ ಆ 2 ಹೆಣಗಳನ್ನು ಸುಡುತ್ತಿದ್ದಾರೆ. ಸ್ಯಾಮ್ಯುಯಲ್ ಹೇಳುತ್ತಾನೆ, ಮನುಷ್ಯ ಸತ್ತ ನಂತರ ಆ ಹೆಣಗಳನ್ನು ವೈಟ್ ವಾಲ್ಕರ್ಸ್ ಎನ್ನುವ ದೊಡ್ಡ ಜೀವಿಗಳು ಮತ್ತೆ ಬದುಕಿಸುತ್ತಿವೆ. ಅದಕ್ಕಾಗಿ ಈ ಹೆಣಗಳ ಕಣ್ಣುಗಳು ನೀಲಿಯಾಗಿವೆ ಎಂದು ಹೇಳುತ್ತಾನೆ. ಜಾನ್ಸ್ನ ಕೇಳುತ್ತಾನೆ, ನಿನಗೆ ಹೇಗೆ ಗೊತ್ತಾಯಿತು ಇದೆಲ್ಲ ಎಂದು ಕೇಳಿದಾಗ ಸ್ಯಾಮ್ ಹೇಳುತ್ತಾನೆ, ಮಿಸ್ಟರ್ ಏಮನ್ ರವರ ಲೈಬ್ರರಿಯಲ್ಲಿ ಒಂದು ಹಳೆಯ ಪುಸ್ತಕ ಓದಿದೆ, ಅದರಲ್ಲಿತ್ತು ಇದೆಲ್ಲ ಎಂದು ಹೇಳುತ್ತಾನೆ. ಜಾನ್ಸ್ನು ಮತ್ತೆ ಕೇಳುತ್ತಾನೆ, ಮತ್ತೇನಿತ್ತು ಆ ಪುಸ್ತಕದಲ್ಲಿ ಎಂದಾಗ ಅದಕ್ಕೆ ಸ್ಯಾಮ್ಯುಯಲ್ ಹೇಳುತ್ತಾನೆ, ವೈಟ್ ವಾಲ್ಕರ್ಸ್ ಹಿಮಗಡ್ಡೆಯ ಕೆಳಗಡೆ ಸಾವಿರಾರು ವರ್ಷಗಳ ಕಾಲ ಮಲಗಿರುತ್ತವೆ. ವೈಟ್ ವಾಲ್ಕರ್ಸ್ ನಿದ್ದೆಯಿಂದ ಎದ್ದಾಗ ಇಷ್ಟು ಹೇಳಿ ವಾಲ್ ಕಡೆ ನೋಡಿ ಹೇಳುತ್ತಾನೆ, ಈ ಮಹಾಗೋಡೆಯೇ ನಮ್ಮನ್ನು ವೈಟ್ ವಾಲ್ಕರ್ಸಿಂದ ರಕ್ಷಿಸಬೇಕು ಎಂದು ಹೇಳುತ್ತಾನೆ. ಕ್ಯಾಟ್ಲಿನ್ ಮತ್ತು ರಾಡ್ರಿಕ್ ರಾಬ್ ಸ್ಟಾರ್ಕ್ ಬಳಿ ಬರುತ್ತಾರೆ. ರಾಬ್ ತನ್ನ ಎಲ್ಲ ಬ್ಯಾನರ್ಮೆನ್ ಜೊತೆಗೂಡಿ ಲ್ಯಾನಿಸ್ಟರ್ ಅವರ ಮೇಲೆ ಆಕ್ರಮಣ ಮಾಡಲು ಸಿದ್ಧನಾಗುತ್ತಿದ್ದಾನೆ. ಇಲ್ಲಿಗೆ ಕ್ಯಾಟ್ಲಿನ್ ಬಂದು ಇಲ್ಲಿರುವವರಿಗೆ ಹೇಳುತ್ತಾಳೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ನನ್ನ ಮಗನ ಜೊತೆ ಮಾತನಾಡಬೇಕು ಎಂದು ಎಲ್ಲರನ್ನೂ ಆಚೆ ಕಳಿಸುತ್ತಾಳೆ. ಎಲ್ಲರೂ ಆಚೆ ಹೋಗುತ್ತಾರೆ. ನಾವು ಹೇಗಾದರೂ ಮಾಡಿ ಈ ಯುದ್ಧವನ್ನು ಗೆಲ್ಲಲೇಬೇಕು, ಇಲ್ಲವೆಂದರೆ ಹೇಗೆ ಲ್ಯಾನಿಸ್ಟರ್ಸ್ ಟಾರ್ಗೆರಿಯನ್ ರವರ ಮಕ್ಕಳನ್ನು ರಾತ್ರಿ ಮಲಗಿದ್ದಾಗ ಸಾಯಿಸಿದರೋ ಹಾಗೆ ಲ್ಯಾನಿಸ್ಟರ್ಸ್ ರವರು ನಿಮ್ಮ ತಂದೆಯವರನ್ನು ಸಾಯಿಸುತ್ತಾರೆ, ನಿಮ್ಮ ತಂಗಿಯನ್ನು ಸಾಯಿಸುತ್ತಾರೆ ಹಾಗೂ ನಮ್ಮನ್ನು ಸಾಯಿಸಿಬಿಡುತ್ತಾರೆ. ಯಾವುದೇ ಕಾರಣಕ್ಕೂ ನಾವು ಸೋಲಬಾರದು ಎಂದು ಹೇಳುತ್ತಿದ್ದಾಳೆ. ಲ್ಯಾನಿಸ್ಟರ್ಸ್ ಅವರ ಆರ್ಮಿ ಕ್ಯಾಂಪಲ್ಲಿ ಟೈವಿನ್ ಲ್ಯಾನಿಸ್ಟರ್ ತನ್ನ ಸಹೋದರನಾದ ಕೆವಿನ್ ಜೊತೆಗೂಡಿ ರಾಬ್ ಸ್ಟಾರ್ಕ್ನ ಬಗ್ಗೆ ಮಾತನಾಡುತ್ತಿದ್ದಾರೆ. ಕೆವಿನ್ ಲ್ಯಾನಿಸ್ಟರ್ ಹೇಳುತ್ತಾರೆ, ಜೆಮಿ ರಿವರನನ್ನು ಸೀಜ್ ಮಾಡಿದ್ದಾನೆ. ಈಗ ನಾವು ರಾಬ್ ಸ್ಟಾರ್ಕ್ನ ಕಥೆ ಮುಗಿಸಬೇಕು. ನಾವು ಅವರನ್ನು ತುಂಬ ಸುಲಭವಾಗಿ ಸೋಲಿಸಬಹುದು. ಅವನಿನ್ನೂ ಚಿಕ್ಕ ಬಾಲಕ ಎಂದು ಹೇಳುತ್ತಿದ್ದಾರೆ. ಇಲ್ಲಿಗೆ ಟೀರಿಯನ್ ಲ್ಯಾನಿಸ್ಟರ್ ತನ್ನ ತಂದೆಯ ಬಳಿ ಬರುತ್ತಾನೆ. ಟೈವಿನ್ ಲ್ಯಾನಿಸ್ಟರ್ ಟೀರಿಯನನ್ನು ನೋಡಿ ಹೇಳುತ್ತಾರೆ, ನೀನಿನ್ನೂ ಬದುಕೇ ಇದ್ದೀಯಾ ಎಂದು ಕೇಳುತ್ತಾರೆ. ಟೀರಿಯನ್ ಹೇಳುತ್ತಾರೆ, ಹಾ ತಂದೆ, ನಾನು ಇನ್ನೂ ಬದುಕಿದ್ದೇನೆ ಎಂದು ಹೇಳಿ ಚೇರೆ ಮೇಲೆ ಬಂದು ಕುಳಿತುಕೊಳ್ಳುತ್ತಾನೆ. ಟೈವಿನ್ ಹೇಳುತ್ತಾರೆ, ರಾಬರ್ಟ್ ಬರಾಥಿಯನ್ ಸತ್ತು ಹೋಗಿದ್ದಾರೆ, ಈಗ ಅಲ್ಲಿನ ರಾಜನಾಗಿದ್ದಾರೆ ಜಾಫ್ರಿ. ಟೀರಿಯನ್ ಹೇಳುತ್ತಾನೆ, ಏನು, ಜಾಫ್ರಿ ರಾಜನಾಗಿದ್ದಾನೆ ಅಂದರೆ ಅಲ್ಲಿ ಸರ್ಸಿ ಅಧಿಕಾರವನ್ನು ಚಲಾಯಿಸುತ್ತಿದ್ದಾಳೆ. ಟೀರಿಯನ್ ತನ್ನ ತಂದೆ ಮತ್ತು ತನ್ನ ಚಿಕ್ಕಪ್ಪ ಮಾತನಾಡುತ್ತಿರುವುದನ್ನು ಕೇಳಿ ಹೇಳುತ್ತಾನೆ, ನಾನು ರಾಬ್ ಸ್ಟಾರ್ಕ್ನನ್ನು ನೋಡಿದ್ದೇನೆ. ರಾಬ್ ಸ್ಟಾರ್ಕ್ ತುಂಬ ಬುದ್ಧಿವಂತ. ನೀವು ಒಂದ್ಸಲ ಅವನನ್ನು ನೋಡಿ, ನೀವು ಅವನನ್ನು ತುಂಬ ಇಷ್ಟಪಡುತ್ತೀರಾ. ಟೈವಿನ್ ಲ್ಯಾನಿಸ್ಟರ್ ಅವರಿಗೆ ಧೈರ್ಯಶಾಲಿ ವ್ಯಕ್ತಿ ಎಂದರೆ ತುಂಬ ಇಷ್ಟ. ಇವರು ಕೂಡ ಒಂದು ಸಮಯದಲ್ಲಿ ಅತಿ ಶೂರರಾಗಿದ್ದವರು. ಆಗಾಗ ಜೆಮಿಯ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುತ್ತಾರೆ. ಟೈವಿನ್ ಈ ದರೋಡೆಕೋರರಿಗೆ ಹೇಳುತ್ತಾರೆ, ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನೀವುಗಳು ನನ್ನ ಜೊತೆ ಯುದ್ಧಕ್ಕೆ ಬನ್ನಿ. ಟೀರಿಯನ್ ನಿಮಗೆ ಕೊಟ್ಟ ಮಾತಿನಂತೆ ನಿಮ್ಮ ಪೇಮೆಂಟ್ ಕೊಡುತ್ತೇನೆ. ನೀವು ಈ ಯುದ್ಧವನ್ನು ಗೆಲ್ಲಿಸಿದರೆ ಟೀರಿಯನ್ಗಿಂತ ಜಾಸ್ತಿನೇ ಕೊಡುತ್ತೇನೆ ಎಂದು ಹೇಳುತ್ತಾರೆ. ದರೋಡೆಕೋರರು ಹೇಳುತ್ತಾರೆ, ನಾವು ನಿಮ್ಮ ಪರವಾಗಿ ಯುದ್ಧ ಮಾಡುತ್ತೇವೆ, ಆದರೆ ಯುದ್ಧದ ಮೈದಾನದಲ್ಲಿ ಟೀರಿಯನ್ನನ್ನು ಕಳುಹಿಸಬೇಕು ಎಂದಾಗ ಟೈವಿನ್ ಲ್ಯಾನಿಸ್ಟರ್ ಹೇಳುತ್ತಾರೆ, ಆಯಿತು ಕಳುಹಿಸುತ್ತೇನೆಂದು ಒಪ್ಪಿಕೊಳ್ಳುತ್ತಾರೆ. ಈಗ ಟೀರಿಯನ್ ಯುದ್ಧದಲ್ಲಿ ಭಾಗವಹಿಸಬೇಕಾಗುತ್ತದೆ. ರಾಬ್ ಸ್ಟಾರ್ಕ್ ತನ್ನ ಆರ್ಮಿ ಕ್ಯಾಂಪಲ್ಲಿ ಪ್ಲ್ಯಾನಿಂಗ್ ಮಾಡುತ್ತಿದ್ದಾನೆ. ಮೊದಲು ಟೈವಿನ್ ಲ್ಯಾನಿಸ್ಟರ್ ಮೇಲೆ ಆಕ್ರಮಣ ಮಾಡಬೇಕಾ ಅಥವಾ ರಿವರನ್ನು ಸೀಜ್ ಮಾಡಿರುವ ಜೆಮಿಯ ಮೇಲೆ ಆಕ್ರಮಣ ಮಾಡಬೇಕಾ ಎಂದು ವಿಚಾರ ಮಾಡುತ್ತಿದ್ದಾನೆ. ರಿವರನ್ ಕ್ಯಾಟ್ಲಿನ್ಳ ತವರೂರು. ಲಾರ್ಡ್ ಅಂಬರ್ ಹೇಳುತ್ತಾರೆ, ರಿವರನಲ್ಲಿರುವ ಜೆಮಿಯ ಮೇಲೆ ಅಟ್ಯಾಕ್ ಮಾಡೋಣ. ಆಗ ನಮ್ಮ ಸಹಾಯಕ್ಕೆ ರಿವರನ್ನ ಸೈನಿಕರು ಕೂಡ ಬರುತ್ತಾರೆ. ಆದರೆ ನಾವು ಟ್ರೈಡೆಂಟ್ ನದಿಯನ್ನು ದಾಟಿ ಹೋಗಬೇಕಾಗುತ್ತದೆ. ಟ್ರೈಡೆಂಟ್ ನದಿಯ ಸೇತುವೆಯು ಟ್ವಿನ್ಸ್ ಎಂಬ ಮನೆತನದವರಾಗಿರುತ್ತದೆ. ಇದು ಒಂದು 7 ಕಿಂಗ್ಡಮ್ಸ್ನಲ್ಲಿರುವ ಒಂದು ರಾಜ್ಯ. ಕ್ಯಾಟ್ಲಿನ್ ಹೇಳುತ್ತಾಳೆ, 7 ಕಿಂಗ್ಡಮ್ಸಲ್ಲಿ ಲಾರ್ಡ್ ಫ್ರೇ ಅವರಿಗೆ ಯಾರೂ ಗೌರವ ಕೊಡುವುದಿಲ್ಲ, ಏಕೆಂದರೆ ಬಹಳ ವರ್ಷಗಳ ಹಿಂದೆ ರಾಬರ್ಟ್ ಮತ್ತು ಮ್ಯಾಡ್ ಕಿಂಗರ ಯುದ್ಧ ನಡೆಯುವಾಗ ಲಾರ್ಡ್ ಫ್ರೇ ರವರು ಯುದ್ಧವು ಮುಗಿದಾಗ ತನ್ನ ಸೈನಿಕರನ್ನು ಕಳಿಸಿದ್ದರು. ಅಂದರೆ ಇದರರ್ಥ ಯಾರ ಕಡೆ ಗೆಲುವು ಇರುತ್ತದೆಯೋ ಅವರ ಕಡೆ ಸಪೋರ್ಟ್. ಆವಾಗಿಂದ ಇವರನ್ನು ದ ಲೇಟ್ ಲಾರ್ಡ್ ಫ್ರೇ ಎಂದು ಹೆಸರು. ಇವರು ಮೀಟಿಂಗ್ ಮಾಡುತ್ತಿರುವಾಗ ಸ್ಟಾರ್ಕರ ಸೈನಿಕರು ಒಬ್ಬ ಲ್ಯಾನಿಸ್ಟರ್ ಸೈನಿಕನನ್ನು ಹಿಡಿದು ತರುತ್ತಾರೆ. ಇವನು ಸ್ಟಾರ್ಕ್ಸರ ಬಳಿ ಎಷ್ಟು ಸೈನಿಕರಿದ್ದಾರೆ, ಇವರು ಮುಂದೆ ಏನು ಮಾಡುತ್ತಾರೆ ಎಂದು ನೋಡಲು ಬಂದಿರುತ್ತಾನೆ. ರಾಬ್ ಸ್ಟಾರ್ಕ್ ಈ ಸೈನಿಕನಿಗೆ ಹೇಳುತ್ತಾನೆ, ಹೋಗಿ ನಿಮ್ಮ ಟೈವಿನ್ ಲ್ಯಾನಿಸ್ಟರ್ಗೆ ಹೇಳು,
ಇಲ್ಲಿ ಒಟ್ಟು 20,000 ಸೈನಿಕರು ಇದ್ದಾರೆ. ಈಗ ಈ 20,000 ಸೈನಿಕರು ನಿಮ್ಮ ಮೇಲೆ ಆಕ್ರಮಣ ಮಾಡಲಿದ್ದಾರೆ ಎಂದು ಹೇಳಿ ಅವನನ್ನು ಕಳಿಸಿಬಿಡುತ್ತಾನೆ. ಇದನ್ನು ನೋಡಿ ಲಾರ್ಡ್ ಅಂಬರ್ ತುಂಬ ಸಿಟ್ಟಿನಿಂದ ರಾಬ್ಗೆ ಹೇಳುತ್ತಾರೆ, ಹೇ ಕೂಸೆ, ನೀನು ಆ ಲ್ಯಾನಿಸ್ಟರ್ ಸೈನಿಕನನ್ನು ಸಾಯಿಸಬೇಕಾಗಿತ್ತು, ಏಕೆ ಹಾಗೆ ಬಿಟ್ಟು ಬಿಟ್ಟೆ ಎಂದು ಕೇಳುತ್ತಾನೆ. ರಾಬ್ ಹೇಳುತ್ತಾನೆ, ನೀವು ನನಗೇನಾದರೂ ಇನ್ನೊಮ್ಮೆ ಕೂಸು, ಚಿಕ್ಕ ಹುಡುಗ ಎಂದು ಹೇಳಿದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಹೇಳುತ್ತಾನೆ. ಕಿಂಗ್ಸ್ ಲ್ಯಾಂಡಿಂಗಲ್ಲಿ ಕಿಂಗ್ ಜಾಫ್ರಿ ತನ್ನ ಆಡಳಿತದಲ್ಲಿ ಕೆಲವರನ್ನು ಕೆಲಸದಿಂದ ತೆಗೆಸುತ್ತಿದ್ದಾನೆ ಹಾಗೂ ಕೆಲವರಿಗೆ ದೊಡ್ಡ ಜವಾಬ್ದಾರಿ ಕೊಡುತ್ತಿದ್ದಾನೆ. ಮಿಸ್ಟರ್ ಫೇಸಲ್ ಅನೌನ್ಸ್ ಮಾಡುತ್ತಿದ್ದಾರೆ, ಹ್ಯಾಂಡ್ ಆಫ್ ದ ಕಿಂಗ್ ಆಗಿದ್ದ ಮೋಸಗಾರ ನೆಸ್ಟಾರ್ಕರ ಜಾಗದಲ್ಲಿ ಟೈವಿನ್ ಲ್ಯಾನಿಸ್ಟರ್ ರವರನ್ನು ಹ್ಯಾಂಡ್ ಆಫ್ ದ ಕಿಂಗ್ ಆಯ್ಕೆ ಮಾಡಲಾಗಿದೆ. ಇನ್ನು ಮುಂದೆ ಜಾಫ್ರಿಯೇ ನಮ್ಮ ರಾಜ, ಇವರನ್ನು ನಾವು ರಕ್ಷಿಸಬೇಕು ಎಂದು ಹೇಳುತ್ತಾರೆ. ಸರ್ಸಿ ಕಿಂಗ್ಸ್ ಗಾರ್ಡರ ನಾಯಕರಾದ ಸರ್ ಬ್ಯಾರಿಸ್ಟನ್ ಸೆಲ್ಮಿಯವರನ್ನು ಮುಂದೆ ಕರೆಸಿ ಹೇಳುತ್ತಾಳೆ, ನಿಮ್ಮ ಹೆಲ್ಮೆಟ್ ಆಯುಧಗಳನ್ನು ತೆಗೆದು ಪಕ್ಕದಲ್ಲಿಡಿ ಎಂದು ಹೇಳಿ, ನೀವು ತುಂಬ ವರ್ಷಗಳಿಂದ ಕಿಂಗ್ ರಾಬರ್ಟ್ಗೆ ಕಿಂಗ್ಸ್ ಗಾರ್ಡ್ ಆಗಿ ಕರ್ತವ್ಯ ನಿಭಾಯಿಸಿದ್ದೀರಾ. ಈಗ ನಾವು ನಿಮಗೆ ಬಂಗಲೆ ಕೊಡುತ್ತೇವೆ, ನೀವು ಅಲ್ಲಿ ವಿಶ್ರಾಂತಿ ಪಡೆದುಕೊಳ್ಳಿ ಎಂದು ಹೇಳುತ್ತಾಳೆ. ಬ್ಯಾರಿಸ್ಟನ್ ಸೆಲ್ಮಿ ಹೇಳುತ್ತಾರೆ, ಕಿಂಗ್ಸ್ ಗಾರ್ಡ್ ಆದ ನಾವು ಸಾಯುವವರಿಗೆ ಕಿಂಗ್ರನ್ನು ರಕ್ಷಿಸುತ್ತೇವೆಂದು ಪ್ರಮಾಣ ಮಾಡಿರುವವರು, ಸಾಯುವವರಿಗೂ ಈ ಪ್ರಮಾಣ ಹಾಗೆ ಇರುತ್ತದೆ ಎಂದಾಗ ಸರ್ಸಿ ಹೇಳುತ್ತಾಳೆ, ನೀವು ಸಾಯುವವರಿಗ ಅಥವಾ ಕಿಂಗ್ ಸಾಯುವವರಿಗ? ನಿಮಗೆ ಕಿಂಗ್ ರಾಬರ್ಟ್ ರವರನ್ನು ರಕ್ಷಿಸಲು ಆಗಲಿಲ್ಲ, ನೀವು ವಿಫಲರಾಗಿದ್ದೀರಿ. ಜಾಫ್ರಿ ಹೇಳುತ್ತಾನೆ, ನೀನು ನನ್ನ ತಂದೆಯವರನ್ನು ರಕ್ಷಿಸಲಿಲ್ಲ, ನನಗೆ ಹೇಗೆ ರಕ್ಷಿಸುತ್ತೀಯಾ? ಅದರಲ್ಲೂ ನಿನಗೆ ವಯಸ್ಸಾಗಿದೆ, ನಿನ್ನಲ್ಲಿ ಶಕ್ತಿಯಿಲ್ಲ ಎಂದು ಹೀಯಾಳಿಸುತ್ತಾನೆ. ಸರ್ ಬ್ಯಾರಿಸ್ಟನ್ ಸೆಲ್ಮಿಯ ಜಾಗದಲ್ಲಿ ಜಮಿಯನ್ನು ಕಿಂಗ್ಸ್ ಗಾರ್ಡ್ ನಾಯಕರನ್ನಾಗಿ ಮಾಡುತ್ತೇವೆ ಎಂದಾಗ ಬ್ಯಾರಿಸ್ಟನ್ ಸೆಲ್ಮಿ ಸಿಟ್ಟಿನಿಂದ ತಮ್ಮ ದೇಹದ ಮೇಲಿರುವ ಆರ್ಮರನ್ನು ಕಿತ್ತು ಬಿಸಾಕಿ ಖಡ್ಗ ತೆಗೆಯುತ್ತಾರೆ. ಇವರು ಈ ಖಡ್ಗವನ್ನು ಕೆಳಗೆ ಬಿಸಾಕಲು ತೆಗೆದಿರುತ್ತಾರೆ. ಇಲ್ಲಿರುವ ಇನ್ನುಳಿದ ಕಿಂಗ್ಸ್ ಗಾರ್ಡ್ಸ್ ಭಯಗೊಂಡು ಅವರು ತಮ್ಮ ತಮ್ಮ ಖಡ್ಗಗಳನ್ನು ತೆಗೆಯುತ್ತಾರೆ. ಬ್ಯಾರಿಸ್ಟನ್ ಸೆಲ್ಮಿ ಹೇಳುತ್ತಾರೆ, ನಾನು ಮನಸ್ಸು ಮಾಡಿದರೆ ಇಲ್ಲೇ ನಿಮ್ಮ 5 ಜನನ ಕತ್ತರಿಸಿ ಬಿಡುವೆನು ಎಂದು ಹೇಳಿ ತಮ್ಮ ಖಡ್ಗವನ್ನು ಜಾಫ್ರಿಯ ಮುಂದೆ ಬಿಸಾಕಿ, ತಗೋ ಈ ಖಡ್ಗವನ್ನು ನಿನ್ನ ಖಡ್ಗದೊಂದಿಗೆ ಜೋಡಿಸಿಕೋ ಎಂದು ಹೇಳಿ ಹೊರಟು ಹೋಗುತ್ತಾರೆ. ನೆಕ್ಸ್ಟ್ ಸಾನ್ಸಾ ಜಾಫ್ರಿ ಎದುರುಗಡೆ ಬಂದು ನಿಂತು ಕೇಳಿಕೊಳ್ಳುತ್ತಾಳೆ, ನನ್ನ ತಂದೆಯವರು ತಿಳಿದೇನೋ ತಪ್ಪು ಮಾಡಿದ್ದಾರೆ, ಅವರ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ, ದಯವಿಟ್ಟು ನಮ್ಮ ತಂದೆಯವರನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾಳೆ. ಜಾಫ್ರಿ ಸಾನ್ಸಾಗೆ ಕೇಳುತ್ತಾನೆ, ನಿನ್ನ ತಂದೆ ಹೇಳಿದ್ದಾರೆ ನಾನು ರಾಜನಾಗಲು ಅರ್ಹನಲ್ಲ, ನಾನು ರಾಜನಾಗಬಾರದು ಎಂದೇಕೆ ಹೇಳಿದರು ಎಂದು ಕೇಳುತ್ತಾನೆ. ಸಾನ್ಸಾ ಹೇಳುತ್ತಾಳೆ, ಆಗ ನನ್ನ ತಂದೆಯವರಿಗೆ ಕಾಲಿಗೆ ಗಾಯವಾಗಿದೆ ಎಂದು ಮೇಸ್ಟರ್ ಫೈಸಲ್ ರವರು ಜಾಸ್ತಿ ಔಷಧಿಗಳನ್ನು ಕೊಡುತ್ತಿದ್ದರು. ವಿಪರೀತ ಔಷಧಿ ಸೇವಿಸಿ ಅವರ ಬುದ್ಧಿ ಮಂಕಾಗಿದೆ, ಅದಕ್ಕೆ ಏನೇನೋ ಹೇಳಿರಬಹುದು. ಜಾಫ್ರಿ ಹೇಳುತ್ತಾನೆ, ಆಯಿತು, ನಿನ್ನ ಮಾತು ಕೇಳುತ್ತೇನೆ, ಆದರೆ ನಿನ್ನ ತಂದೆ ಎಲ್ಲ ಜನತೆಯ ಮುಂದೆ ನಾನೇ 7 ಕಿಂಗ್ಡಮ್ಸ್ನ ರಾಜ ಕಿಂಗ್ ಜಾಫ್ರಿಯ ಬಗ್ಗೆ ಸುಳ್ಳು ಮಾತನಾಡಿದ್ದೇನೆಂದು ಜನತೆಯ ಮುಂದೆ ಒಪ್ಪಿಕೊಳ್ಳಬೇಕು ಎಂದು ಹೇಳುತ್ತಾನೆ. ಸಾನ್ಸಾ ಹೇಳುತ್ತಾಳೆ, ಆಯಿತು, ಅವರು ಅವರ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ಹೇಳುತ್ತಾಳೆ. ಇಲ್ಲಿಗೆ ಎಪಿಸೋಡ್ 8 ಮುಕ್ತಾಯಗೊಳ್ಳುತ್ತೆ. ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ವಂದೇ ಮಾತರಂ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ಸ್ ಮುಖಾಂತರ ಕೇಳಬಹುದು. ಹಾಗೂ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.